ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ ನಾನು ವಿಶೇಷವಾಗಿ ಇವತ್ತು ಈಗ ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಈಗಾಗಲೇ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಬಹುತೇಕವಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು 5 ತಾಲೂಕು ಸುಮಾರು ಕಡೆ ಕಾರ್ಯಕ್ರಮಗಳಿತ್ತು. ಎಲ್ಲ ಕಾರ್ಯಕ್ರಮನ ಅವರವ್ರಿಗೆಲ್ಲ ಆ ತಾಲೂಕು ಅಧ್ಯಕ್ಷರು ಅವ್ರು ವಹಿಸಿಬಿಟ್ಟು ನಾನು ಕೋಲಾರ ಜಿಲ್ಲೆಗೆ ಪ್ರಮುಖವಾಗಿ ಬಂದಿದ್ದೀನಿ. ನಾನು ಇಷ್ಟೊತ್ತು ಕಾರ್ಯಕ್ರಮ ನೋಡಿದೆ, ಸರ್ಕಾರಿ ಕಾರ್ಯಕ್ರಮ ನಡೀತು. ನಾವು ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಸಹ ಅಲ್ಲಿ ಪೆಂಡಾಲ್ ಹಾಕಿ ಕಾರ್ಯಕ್ರಮ ಮಾಡಿದ್ರೆ ನಾನು ಅಲ್ಲಿ ಕೂತಿದ್ದೆ. ಅಲ್ಲಿ ಭಾಷಣ ಕೇಳ್ಕೊಂಡೆ, ಸುಮಾರು ಅಧಿಕಾರಿಗಳ ಭಾಷಣ ಕೇಳಿದೆ, ತಾಲೂಕು ಆಡಳಿತದ ಭಾಷಣ ಕೇಳಿದೆ, ಶಾಸಕರ ಭಾಷಣ ಕೇಳಿದೆ. ಬಟ್ ಇಲ್ಲಿನ ಆಡಳಿತಕ್ಕೂ ಅದಕ್ಕೆ ಯಾರೂ ತಾಲೇ ಇಲ್ಲ. ಅದು ಭಾರಿ ದೊಡ್ಡ ಧ್ವನಿಯಿಂದ ನಾನು ಹೇಳ್ತೀನಿ. ಇಲ್ಲಿನ ಆಡಳಿತಕ್ಕೂ ಇಲ್ಲಿನ ಒಂದು ಜನರ ಒಂದು ಅಭಿವೃದ್ಧಿಗೂ ಯಾವುದೇ ಸಂಬಂಧ ಇಲ್ಲ. ಅದು ಒಂದಕ್ಕೊಂದು ತಾಲೇ ಇಲ್ಲ. ಇಲ್ಲಿ ಪ್ರಮುಖವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಏಪ್ರಿಲ್ 14ರಂದು ಸಾಯಂಕಾಲ 1 ದಿನದ ನಾಟಕ ಮಾತ್ರ ಅದು ಸೀಮಿತ ಅಲ್ಲ. ಅದು ರಾಷ್ಟ್ರೀಯ ಹಬ್ಬ. ಅದು ರಾಷ್ಟ್ರದಲ್ಲಿ ಯಾವತ್ತು ಬೇಕಾದ್ರೂ ಅದು ಅಂಬೇಡ್ಕರ್ ಜಯಂತಿನ ಮಾಡ್ಬೋದು ಅಂತೇಳಿ ಈಗಾಗಲೇ ಕಾನೂನು ಸಹ ಮಾಡಿರ್ಬೋದು, ಆದೇಶ ಸಹ ಹೊರಡಿಸಿರ್ಬೋದು ಈಗ ರಾಷ್ಟ್ರಪತಿಗಳು. ಇಲ್ಲೇನಾಗಿದೆ ಅಂತಂದರೆ ನಮ್ಮನ್ನು ದಿಕ್ತಪ್ಸಂಥ ಕೆಲಸ ಇಲ್ಲಿ ನಡೆದಿದೆ. ಈಗ ನೋಡಿ, ಅಂಬೇಡ್ಕರ್ ಜಯಂತಿ ಮಾಡಿ ಬುದ್ಧನ ಫೋಟೋ ಹಾಕ್ತಾರೆ, ಎಲ್ಲ ಫೋಟೋ ಹಾಕ್ತಾರೆ, ಎಲ್ಲ ಭಾವಚಿತ್ರಗಳು, ಬ್ಯಾನರ್ಗಳು ಎಲ್ಲ ಕಡೆ ಅಳವಡಿಕೆ ಮಾಡೋದು ನಾನು ನೋಡಿದೆ. ದುರಂತ ಏನಪ್ಪ ಅಂತಂದರೆ ಈ 1 ದಿನದ ನಾಟಕ ಇದೆಯಲ್ಲ, ಅದು ಬಂದು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಅಳವಡಿಸ್ಕೊಂಡು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಿಂದ ಒಂದು ಹಂತ ಮೇಲೆ ಹೋಗಿ ಬೌದ್ಧ ಜೀವನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಒಂದು ಲೀಡರ್ಗಳು ಈ ತಾಲೂಕಲ್ಲಿ ಸುಮಾರು ಲೀಡರ್ಗಳು ಇದ್ದಾರೆ. ಅವರೆಲ್ಲ ಬಂದು ಯಾವ ಮಟ್ಟಕ್ಕೆ ತುಳಿದಿದ್ದಾರೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನನ್ನತ್ತಪ್ಪ ಅಂದರೆ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಅನ್ನತಕ್ಕಂಥ ಸಂವಿಧಾನ ಆಗಿರುತ್ತದು. ಅದರಲ್ಲಿ ಶ್ರೇಷ್ಠವಾಗಿ ಮೀಸಲಾತಿ ಅಂತಂದರೆ ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾತಿನ ಮಾಡಿರ್ತಾರೆ. ಇದೇ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ 25 ವರ್ಷ ಮೀಸಲಾತಿನ ಸಹ ಕೊಟ್ಟಿರ್ತಾರೆ. ಈಗಿರತಕ್ಕಂಥ ಶಾಸಕರು 3ನೇ ಬಾರಿ ಗೆದ್ದು ಶಾಸಕತನನ ಮುಂದುವರ್ಸ್ಕೊಂಡು ಬಂದಿರ್ತಾರೋ, ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಆ ಒಂದು ಮೀಸಲಾತಿ ಏನನ್ನತ್ತಪ್ಪ ಸಂವಿಧಾನಾತ್ಮಕವಾಗಿ ಅನ್ನೋದಾದರೆ, ಈಗ ಎಲ್ಲ ಜಾತಿ ಸಮುದಾಯದವರು ಅಂದರೆ ಮೇಲ್ಜಾತಿ, ಸವರ್ಣಿ ಜಾತಿ, ರೆಡ್ಡಿ, ಗೌಡ, ಇತರ ಜಾತಿಯವರು ಎಲ್ಲರೂ, ಬ್ಯಾಕ್ವರ್ಡ್ ಕ್ಲಾಸಸ್ ಎಲ್ಲರೂ ಸಹ ನಿಂತು ಗೆದ್ದುಕೊಂಡ್ರೆ ಆಯಾ ಜಾತಿ ಕ್ಯಾಂಡಿಡೇಟ್ಸು ಗೆದ್ದು ಅವ್ರವ್ರ ಜಾತಿ ಸಮುದಾಯನ ಮೇಲೆ ಎತ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಇಲ್ಲಿ ದುರಂತ ಅಂದರೆ ಏನು ಗೊತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಲ್ಲಿ ಗೆದ್ದು ಬಂದಿರ್ತಕ್ಕ ಒಬ್ಬ ದಲಿತ ಶಾಸಕ ಅದೇ ದಲಿತ ಜನಾಂಗದ ಬಲಿತನಾಗಿ ಭಸ್ಮಾಸುರನಾಗಿ ಇವತ್ತು ದಲಿತನೇ ತಲೆ ಎತ್ತಕ್ಕೆ ಬಿಟ್ಟಿಲ್ಲ ಅಂತಂದರೆ ಯಾವ ರೆಡ್ಡಿಗರನ್ನ, ಯಾವ ಗೌಡ್ರನ್ನ ತಲೆ ಎತ್ತಕ್ಕೆ ಬಿಡ್ತಾರೆ ಅವರು? ಯಾವ ಮೇಲ್ಜಾತಿ ಜನಾಂಗನ ತಲೆ ಎತ್ತಕ್ಕೆ ಬಿಡ್ತಾರೆ? ಇಲ್ಲಿ ಸಂವಿಧಾನ ಬಂದ್ಬಿಟ್ಟು ಹಿಂಗಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಇವತ್ತು ಇರಾನ್, ಇರಾಕ್ ದೇಶಗಳಲ್ಲಿ ಹಾಕ್ಕೊಂಡಿರ್ತಕ್ಕಂಥ ನ್ಯೂಕ್ಲಿಯರ್ ಬಾಂಬ್ ಆಗಿಬಿಟ್ಟಿದೆ. ಪೊಲೀಸ್ ಇಲಾಖೆನ ದುರ್ಬಳಕೆ, ತಾಲೂಕು ದಂಡಾಧಿಕಾರಿ ದುರ್ಬಳಕೆ. ನಾನು ಪ್ರಭಾವಿ ಶಾಸಕನಿದ್ದೀನಿ, ನಾನು ಹೇಳ್ತೀನಿ ಅವ್ರ ಮೇಲೆ ಕೇಸ್ ಹಾಕಿ, ಇವ್ರ ಮೇಲೆ ಕೇಸ್ ಹಾಕಿ, ಅವ್ರನ್ನ ಒಳಗ್ತಲ್ಲಿ ಇವ್ರನ್ನ ಒಳಗ್ತಲ್ಲಿ ಅನ್ನೋತಕ್ಕಂಥ ರಾಜಕಾರಣ ಇಲ್ಲಿ. ಹೋರಾಟಗಾರರು ಹೋರಾಟ ಮಾಡದೇ ಇದ್ದರೆ ಆ ಒಂದು ತಾಲೂಕಲ್ಲಿರ್ತಕ್ಕಂಥ ಈ ಒಂದು ದುರಾಡಳಿತ ಆಚೆ ಬರುತ್ತಾ? ಹೋರಾಟಗಾರ ಯಾರು ಹೋರಾಟ ಮಾಡೋಂಗಿಲ್ಲ ಅಂತೇಳಿ ಅವ್ರನ್ನ ತುಳಿತಕ್ಕಂಥ ಒಂದು ಹುನ್ನಾರಗಳು ಇಲ್ಲಿ ನಡೀತಾ ಇದೆ. ಆ ಹುನ್ನಾರಗಳು ಆಮೇಲೆ ಮಾಹಿತಿ ಹಕ್ಕು ಹೋರಾಟಗಾರ ಮೇಲೆ ಶ್ರೇಷ್ಠವಾಗಿ ಮಾಹಿತಿ ಹಕ್ಕು ಅರ್ಜಿ ಹಾಕ್ಬಿಟ್ರೆ ರೌಡಿ ಶೀಟರ್ ಆಯಿತಾ. ಪತ್ರಕರ್ತರು ಇದ್ದಂಗೆ ಬರೆದ್ರೆ ಎದ್ದು ಬಂದು ಎದೆ ಮೇಲೆ ಹೋದ್ರಂತೆ ಪತ್ರಕರ್ತರ ಮೇಲೆ. ಇದಕ್ಕೆಲ್ಲ ಅವಕಾಶ ಇಲ್ಲ. ಇದೆಲ್ಲ ಇಲ್ಲಿ ಮುಗೀತು. SB ಪಾರ್ಟಿ ಬಂದು ಯಾವುದು ಗಲ್ಲಿ ಪಾರ್ಟಿ ಅಲ್ಲ, ಅದು ದಿಲ್ಲಿ ಪಾರ್ಟಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆರಳಲ್ಲಿ ಬಂದಿರೋ ಪಾರ್ಟಿ. ಅದು ಇನ್ನು ಮೇಲೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಅದನ್ನೆಲ್ಲ ದಯವಿಟ್ಟು ಹೇಳ್ತೀನಿ, ಯಾರ್ದೋ ಮಾತು ಕೇಳ್ಕೊಂಡು ಯಾರೂ ಬಲಿಯಾಗಕ್ಕೆ ಹೋಗ್ಬೇಡ್ರಿ. ಅಧಿಕಾರಿಗಳೆಲ್ಲ ಹುಷಾರಾಗ್ಬಿಡ್ರಿ ಇನ್ನು ಮುಂದೆ, ಆಯಿತಾ. ಇದು ನನ್ನ ಎಚ್ಚರಿಕೆ ಅಲ್ಲ, ಇದು ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೊಮ್ಮಕ್ಕಳಾದ ಬ್ಲಡ್ ಆಗಿರ್ತಕ್ಕಂಥ ರಕ್ತ ಆಗಿರ್ತಂತ ನಾನು ಕೊಡ್ತಾ ಇರೋ ಎಚ್ಚರಿಕೆ, ಆಯ್ತಲ್ಲ. ಈ ದಿನ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಸತತವಾಗಿ ನಾನು 2 ತಿಂಗಳು ಸಂಪೂರ್ಣವಾಗಿ ನಾನು ಇಲ್ಲಿ ಕಣ್ಣಾಯಿಸಿದ್ದೀನಿ. ಇವತ್ತು ನನ್ನ ಕಿವಿಯಾರ ನಾನು ಕೇಳ್ಕೊಂಡಿರೋ ಮಾತುಗಳು, ಇವತ್ತು ಮೈಕಲ್ ಬಂದಿರೋ ಮಾತು, ಧ್ವನಿವರ್ತದ ನಾನು ಕೇಳ್ಕೊಂಡಿರೋ ಮಾತು, ಇಲ್ಲಿರೋ ಸಿಚುವೇಶನ್ಗೆ ಒಂದಕ್ಕೊಂದು ತಾಲೇನೇ ಇಲ್ಲ. ಅದು ನಾನು ರೋಷವಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಹಂಗಾಗಿ ನಾನು ಬಹುತೇಕ ತುಂಬ ಮಾತಾಡಬೇಕಾಗಿದೆ ನಾನು ಈ ಕ್ಷೇತ್ರದ ಬಗ್ಗೆ. ಈ ಕ್ಷೇತ್ರದ ಜನತೆ ನಾಯಕರುಗಳು ಇತರು ಎಲ್ಲ ಸಹಾಯ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ, ಆಯ್ತಲ್ಲ. ಇನ್ನು ಮುಂದಕ್ಕೆ ಕಾರ್ಯಕ್ರಮಗಳು ಮಾಡ್ತಾ ಒಂದೊಂದೇ ವಿಚಾರಗಳನ್ನ ಆಚೆ ಎಳೆಯೋಣ. ಹಂಗಾಗಿ ಇದು ನಾವು ಬಂದು ಯಾವುದೇ ಪಕ್ಷಕ್ಕಾಗಲಿ ಯಾರಿಗೇ ಆಗಲಿ ದ್ವೇಷ ರಾಜಕಾರಣ ಮಾಡೋದಕ್ಕೆ, ವಿರೋಧ ರಾಜಕಾರಣ ಮಾಡೋಕ್ಕೆ, ಇನ್ನೊಬ್ಬರ ಜೀವನನ ಎತ್ತಿ ಕಟ್ಟೋದಕ್ಕೋ ತುಳಿಯೋದಕ್ಕೋ ಬಂದಿರೋ ಪಕ್ಷ ಅಲ್ಲ ಇದು.
ಎಲ್ಲರ ಜೀವನನ ಸುಧಾರಿಸೋಕ್ಕೋಸ್ಕರ ಬಂದಿರೋ ಪಕ್ಷ ಇದು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಕಾರ್ಯಕ್ರಮಗಳು ಮುಂದಿನ ಹೇಳಿಕೆ ಕೊಡೋಣ. ಇದು ಬಂದು ಮತ್ತೆ ಇನ್ನೊಂದು ಸಾರಿ ನಾನು ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಕಾರ್ಯಕ್ರಮ ಆಗಿರುತ್ತೆ. ಮತ್ತು ಅದೇ ರೀತಿ ದ್ರಾವಿಡ ಜನಾಂಗದ ಇವತ್ತು ಅಂಬೇಡ್ಕರ್ ಸಾಹೇಬರು ಹುಟ್ಟಿರೋ ದಿನ ದ್ರಾವಿಡ ಜನಾಂಗಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ಕೊತೀನಿ. ತಮಿಳು ಭಾಷೆಯಲ್ಲಿ ಪುತ್ತಾಂಡು ನಲ್ವಾಲ್ತಕಲ್ ಅದನ್ನು ತಿಳಿಸ್ಕೊತಾ ಆಯ್ತಲ್ಲ. ಇನ್ನು ಮಲಯಾಳಮಲ್ಲಿ ಇವತ್ತು ನಾಳೆ 15ನೇ ತಾರೀಕು ವಿಶು ಹಬ್ಬ ಅಂತ ಮಾಡ್ತಾರೆ. ಅದು ಹೊಸ ಅಲ್ಲಿ ಆ ಕ್ಯಾಲೆಂಡರಲ್ಲಿ ಮಲಯಾಳ ಕ್ಯಾಲೆಂಡರಲ್ಲಿ ನಾಳೆ ಬಂದು ಅವ್ರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಕೊತಾ ನನ್ನ 2 ಮಾತುಗಳನ್ನು ಮುಗಿಸಿಕೊಳ್ತೀನಿ.